ಆತ್ಮೀಯರೇ, ಎಲ್ರಿಗೂ ಕೂಡ ಶುಭ ಸಂಜೆಯ ನಮನಗಳು. ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ, ಸ್ವಾಭಿಮಾನದ ಸಿಂಪಿಲಿ, ನಮ್ಮೆಲ್ಲರ ಸ್ಫೂರ್ತಿಯ ರಾಣಿ ಅಬ್ಬಕ್ಕ 2025-26ನೇ ಸಾಲಿನ ವೀರರಾಣಿ ಅಬ್ಬಕ್ಕ ಉತ್ಸವ ಇದೇ ಫೆಬ್ರವರಿ 14ನೇ ತಾರೀಕು ಡಾಕ್ಟರ್ ಅಂಬೇಡ್ಕರ್ ರಂಗಮಂದಿರ ಒಳಪೇಟೆ ತೊಕ್ಕೋಟಿನಲ್ಲಿ ನಡೆಯಲಿಕ್ಕಿದೆ. ಈ ಒಂದು ಅದ್ಭುತ ಉತ್ಸವದ ಅಂಗವಾಗಿ ಇವತ್ತು ವಿಶೇಷವಾಗಿ ಕರಪತ್ರ ಬಿಡುಗಡೆಯ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಎಲ್ಲ ಗಣ್ಯ ಅತಿಥಿಗಳನ್ನ, ಎಲ್ಲ ಅಬ್ಬಕ್ಕ ಉತ್ಸವದ ಸಹೋದರ ಸಹೋದರಿಯರನ್ನ, ಕಲಾವಿದರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮ ಆಮಂತ್ರಣ ಪತ್ರಿಕೆಯ ಕರಪತ್ರವನ್ನ ಬಿಡುಗಡೆ ಮಾಡಲಿಕ್ಕೆ ಇತಿಹಾಸ ಪ್ರಸಿದ್ಧವಾದಂತಹ ಶ್ರೀ ಭಗವತಿ ಕ್ಷೇತ್ರ ಉಳ್ಳಾಲ ಇದರ ಮುಖ್ಯ ಅರ್ಚಕರು, ರಂಗ ತರಂಗದಲ್ಲೇ ವಿಶೇಷವಾದಂತಹ ಒಂದು ಛಾಪನ್ನ ಮೂಡಿಸಿದಂತಹ ಕರ್ನಾಟಕ ರಾಜ್ಯದಂತಹ ಹೆಸರುವಾಸಿಯಾದಂತಹ ಬಾಲು ಆರ್ಟ್ ಸಂಸ್ಥೆಯ ನಿರ್ದೇಶಕರು, ಸಂಸ್ಥಾಪಕರಾದಂತಹ ಸನ್ಮಾನ್ಯ ಶ್ರೀ ಪೂಜ್ಯರಾದಂತಹ ಮಂಜಪ್ಪ ಕಾರ್ನವರ್ ನಮ್ಮ ಜೊತೆ ಇದ್ದಾರೆ. ಅವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಸ್ವಾಗತ. ಅದೇ ರೀತಿ ಸಮಿತಿಯ ಬೆನ್ನೆಲುಬು, ನಮ್ಮೆಲ್ಲರ ಮಾರ್ಗದರ್ಶಕರು, ಮಾಜಿ ಶಾಸಕರು, ಉತ್ಸವ ಸಮಿತಿಯ ಸ್ವಾಗತ ಅಧ್ಯಕ್ಷರಾದಂತಹ ಜಯರಾಮ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಗೌರವ ಉಪಾಧ್ಯಕ್ಷರುಗಳಾದಂತಹ ಶ್ರೀ ಆಲಿ ಅಬ್ಬಕ್ಕ ಮತ್ತು ಶ್ರೀಮತಿ ದೇವಕಿ ಆಗುಳ್ಳಾಲ್ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಎಲ್ಲ ಕಾರ್ಯಕ್ರಮದ ರೂವಾರಿಗಳು, ನಮ್ಮೆಲ್ಲರ ಆತ್ಮೀಯ ಸಹೋದರರಾದಂತಹ ಸಮಿತಿಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ದಿನಕರ್ ಉಳ್ಳಾಲ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದೀಗ ಪ್ರಾರ್ಥನೆ ಶ್ರೀಮತಿ ಶಶಿಕಲಾ, ಅನುಪಮ ಮತ್ತು ಆಶಾ ಅವರಿಂದ. ವಂದಿತೆ ನಿನಗೆ ಗಣನಾಥ ಆ ದೇವಾ, ವಂದಿತೆ ನಿನಗೆ ಗಣನಾಥ, ಮೊದಲೊಂದಿತೆ ನಿನಗೆ ಗಣನಾಥ ದೇವಾ, ವಂದಿತೆ ನಿನಗೆ ಗಣನಾಥ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ, ನಿರ್ವಿಘ್ನಂ ಕುರು ಮೇ ದೇವಾ, ಸರ್ವಕಾರ್ಯೇಷು ಸರ್ವದಾ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ, ನಿರ್ವಿಘ್ನಂ ಕುರು ಮೇ ದೇವಾ, ಸರ್ವಕಾರ್ಯೇಷು ಸರ್ವದಾ. ಸರ್ವಕಾರ್ಯೇಷು ಸರ್ವದಾ, ಸರ್ವಕಾರ್ಯೇಷು ಸರ್ವದಾ. ಕಾರ್ಯಗಳು ಶ್ರೀಮನ್ ಮಹಾಗಣಪತಿಯ ಆಶೀರ್ವಾದದಲ್ಲಿ ನಿರ್ವಿಘ್ನವಾಗಿ ನೆರವೇರಲಿ ಎಂಬ ಶುಭಾಶೀರ್ವಾದಗಳೊಂದಿಗೆ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲರನ್ನ ಸ್ವಾಗತಿಸಲಿಕ್ಕಿದ್ದಾರೆ ಸಮಿತಿಯ ಅಧ್ಯಕ್ಷರಾದಂತಹ ದಿನಕರ್ ಉಳ್ಳಾಲ್. ಗಣ್ಯ ವ್ಯಕ್ತಿಗಳೇ ಹಾಗೂ ಆಗಮಿಸಿದ ಎಲ್ಲ ಬಂಧು ಭಗಿನಿಯರೇ, ಹಬ್ಬಕ್ಕೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಇವತ್ತು ಸ್ವಾಗತವನ್ನು ಕಾರ್ಯಕ್ರಮವನ್ನು ನಾನು ಮಾಡಿಕೊಡ್ತಾ ಇದ್ದೇನೆ. ವಿಶೇಷವಾಗಿ ಪ್ರತಿ ವರ್ಷ ನಡೆಯುವಂತೆ ಹಬ್ಬಕ್ಕೋತ್ಸವ ಈ ಸಲ ಕೂಡ ನಮ್ಮ ಉಳ್ಳಾಲದಲ್ಲಿ ಈ ಸಲ ತೊಕ್ಕೋಟ್ನ ಡಾಕ್ಟರ್ ಅಂಬೇಡ್ಕರ್ ಮೈದಾನದಲ್ಲಿ ನಾವು ಮಾಡಲಿಕ್ಕಿದೆ. 14 ತಾರೀಕಿಗೆ ಫೆಬ್ರವರಿ, ಅಂದರೆ ಇವತ್ತು ಗುರುವಾರ, ಬರುವ ಶನಿವಾರ ದಿವಸ ಹಬ್ಬಕ್ಕೋತ್ಸವ ನಡೆಯಲಿಕ್ಕಿದೆ. ಬಹಳ ವಿಜೃಂಭಣೆಯಿಂದ ಈ ಸಲ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದರ ಕರಪತ್ರ ಕಾರ್ಯಕ್ರಮ ಅಂತ ಇವತ್ತು ನಾವು ಹಂಚಿಕೆಯನ್ನು ನಾವು ಬಿಡುಗಡೆ ಮಾಡಲಿಕ್ಕಿದ್ದೇವೆ. ನಮ್ಮ ವಿಶೇಷ ಏನಂತ ಹೇಳಿದ್ರೆ, ಈ ಸಲದ ಹಬ್ಬಕ್ಕೋತ್ಸವ ಯಶಸ್ವಿ ಆಗ್ತದೆ. ಯಾಕಂತ ಹೇಳಿದ್ರೆ ಹಲವಾರು ವಿಭಿನ್ನವಾದ ರೀತಿಯ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ, ಪ್ರಶಸ್ತಿ ಪ್ರದಾನವಾಗಲಿ, ಅಥವಾ ಹಾಗೆ ಕಾರ್ಯಕ್ರಮಕ್ಕೆ ಆಗುವಂಥ ಅತಿಥಿಗಳ ಗಣನೆ ತೆಗೆದುಕೊಂಡ್ರೆ ಈ ಸಲದ ಹಬ್ಬಕ್ಕೋತ್ಸವ ಖಂಡಿತವಾಗಿಯೂ ಯಶಸ್ಸಿಗೆ ಕಾರಣ ಆಗ್ತದೆ. ಆ ರೀತಿಯಲ್ಲಿ ಇವತ್ತು ಮಾಧ್ಯಮದವರು ಕೂಡ ನೀವು ಬಂದಿದ್ದೀರಿ, ಪ್ರೆಸ್ನವರು ಮತ್ತು ದೃಶ್ಯ ಮಾಧ್ಯಮದ ಕೂಡ ನೀವಿದ್ದೀರಿ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತಲ್ಲಿ ತಮ್ಮ ಪಾತ್ರ ಕೂಡ ಅತ್ಯಂತ ನಮ್ಮ ಎತ್ತರವಾದ ಕೆಲಸ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ವೇದಿಕೆಯಲ್ಲಿ ಇವತ್ತು ನಮ್ಮ ಈ ಕರಪತ್ರವನ್ನು ಪ್ರತಿ ವರ್ಷ ಕೂಡ ಅವರ ದಿವ್ಯ ಹಸ್ತದಿಂದ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ಮಂಜಪ್ಪ ಕಾರ್ನವರು ನಮ್ಮ ಶ್ರೀ ಭಗವತಿ ಕ್ಷೇತ್ರದ ಪ್ರಧಾನ ಅರ್ಚಕರು ಆಗಿದ್ದಾರೆ. ನಮ್ಮ ಮಾಧವಿ ನಮ್ಮ ಸಮಿತಿಯ ಅವರ ಹಸ್ಬೆಂಡ್ ಕೂಡ ಆಗಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಹಬ್ಬಕ್ಕೋತ್ಸವಕ್ಕೆ ಪ್ರಾಥಮಿಕ ಹಂತಕ್ಕಿಂತಲೂ ಎಲ್ಲ ವ್ಯವಸ್ಥೆಗಳಿಂದ ಕೂಡ ನಮಗೆ ಒಂದು ಪ್ರೋತ್ಸಾಹ, ಅದೇ ರೀತಿಯಲ್ಲಿ ಕಲಾಗಾರಿಕೆಯಲ್ಲಿ ಯಾವುದೇ ನ್ಯೂನತೆ ಕಂಡುಕೊಂಡ್ರೆ ಕೂಡ ಎತ್ತಿ ಹೇಳುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅವರ ದಿವ್ಯಾಸ್ತಿಯಿಂದ ಇವತ್ತು ಈ ನಮ್ಮ ಕರಪತ್ರ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಅವರಿಗೆ ನಿಮ್ಮೆಲ್ಲ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ನಾನು ಕೊಡ್ತಾ ಇದ್ದೇನೆ. ಇವತ್ತು ಕರಪತ್ರ ಓದುವಾಗ ನಿಮ್ಗೊಂದು ವಿಶೇಷ ಅದರಲ್ಲಿ ಅನುಭವ ಆಗ್ತದೆ. ನಾನು ಮೊದಲೇ ಹೇಳಿದೆ ಪ್ರಾರಂಭ ಅಲ್ಲಿ ಅಂತೇಳಿ, ಅದು ಏನಂತೇಳಿ ನೀವು ಗುರುತಿಸ್ಕೊಳ್ಬೇಕು. ಇವತ್ತು ಮಾಧ್ಯಮದವರಿದ್ದಾರೆ, ಕರಪತ್ರದಲ್ಲಿ ವಿಶೇಷವಾಗಿ ಎಲ್ಲ ಸಂದರ್ಭದಲ್ಲಿ ನಾವು ಅಧ್ಯಕ್ಷರು ಎಲ್ಲ ಕಾರ್ಯಕ್ರಮದ ವಿವರ ಅದು ಇದೆಲ್ಲ ಹೇಳ್ತಾ ಇದ್ದೀವಿ. ಆದರೆ ಇವತ್ತು 2 ಪ್ರಶಸ್ತಿಯ ಒಟ್ಟಿಗೆ
ನಾವು ಇವತ್ತು ಮತ್ತೊಬ್ಬರನ್ನು ಆಯ್ಕೆ ಮಾಡಿದ್ದೇವೆ. ಅದು ಇಡೀ ರಾಜ್ಯ ಮಟ್ಟದ ಪ್ರಸಿದ್ಧ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದು ನಮ್ಮ ಜಯರಾಮ್ ಶೆಟ್ಟಿ ಅವರು ಕಳೆದ 29 ವರ್ಷಗಳಿಂದ ನಮ್ಮೊಟ್ಟಿಗೆ ಎದ್ದುಕೊಂಡು ಈ ಹಬ್ಬಕ್ಕೋಸ್ಕರ ಸಮಿತಿಯ ಅಧ್ಯಕ್ಷರಾಗಿದ್ದುಕೊಂಡು, ಆ ಸಂದರ್ಭದಲ್ಲಿ ಅವರು ಶಾಸಕರಾಗಿದ್ದುಕೊಂಡು, ಈಗ ಕೂಡ ನಮಗೆ ಮಾಜಿ ಶಾಸಕರಂತ ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ, ಅವರು ಶಾಸಕರಾಗಿದ್ದಾರೆ. ನಮ್ಮ ಸ್ವಾಗತ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅವರನ್ನು ನಮ್ಮೆಲ್ಲ ಪರವಾಗಿ, ಹಬ್ಬಕ್ಕೂ ಸಮಿತಿಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಕರಪತ್ರದಲ್ಲಿ ಅವರ ಬಗ್ಗೆ ವಿಶೇಷವಾದ ಒಂದು ಆಕರ್ಷಣೆ ಇದೆ, ಅದನ್ನು ತಾವು ಓದಿಕೊಳ್ಬೇಕಂತ ಹೇಳಿಕೊಳ್ಳಿಕ್ಕೆ ಇರಲಿ. ಅದೇ ರೀತಿಯಲ್ಲಿ ನಮ್ಮೊಟ್ಟಿಗಿರುವ ಪ್ರಧಾನ ಕಾರ್ಯದರ್ಶಿ ಅವರು ಈಗಾಗಲೇ ಅವರು ಹಬ್ಬಕ್ಕಳಂತೇಳಿ, ನಮ್ಮ ಹಬ್ಬಕ್ಕಳಂತ ಹೇಳಿದ್ರೆ ನಮ್ಗೆ ಯಾರಂತ ಹೇಳಿದ್ರೆ ಪ್ರಧಾನ ಕಾರ್ಯದರ್ಶಿ ಧನಲಕ್ಷ್ಮಿ ಶೆಟ್ಟಿ ಅವರು ಕೂಡ ಇದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡ ಅವರು ಕೂಡ ನಮ್ಮ ಒಟ್ಟಿಗೆ ಹಲವಾರು ವರ್ಷಗಳಿಂದ ಅವರೆಲ್ಲ ನಮ್ಮೊಟ್ಟಿಗಿದ್ದೀರಿ. ಅದೇ ರೀತಿಯಲ್ಲಿ ನಮ್ಮೊಟ್ಟಿಗಿದ್ದಾರೆ ನಮ್ಮ ಖಜಾಂಜಿಯವರಾದ ಆನಂದ ಹಸೇಗೊಳಿಯವರಿದ್ದರೊಟ್ಟಿಗೆ ಕಳೆದ 28 ವರ್ಷಗಳಿಂದ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ನಾವು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮ್ಮ ಸಮಿತಿಯೇ ಇದು ಇವತ್ತಿನ ಕಾರ್ಯಕ್ರಮ, ನಮ್ಮ ಸಮಿತಿಯೇ ಕಾರ್ಯಕ್ರಮ, ಬೇರೆ ಯಾರ ಅತಿಥಿಗಳನ್ನು ಕಾರ್ಯ ಅಂತ ಇಲ್ಲ. ನಮ್ಮ ಸಮಿತಿಯ ಉಪಾಧ್ಯಕ್ಷರಾದ ಅಲೆಬ್ಬರ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮಲ್ಲಿ ದೇವಕ್ಕೆ ಉಳ್ಳಾಲ್ರವರಿದ್ದಾರೆ, ನಮ್ಮ ಉಪಾಧ್ಯಕ್ಷರು ಕೂಡ ಅವರು ಕೂಡ ಸಮಿತಿಯ, ಅವರು ಕೂಡ ನಿಮ್ಮೆಲ್ಲ ಪರವಾಗಿ ನಾನು ಅವರನ್ನು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮಲ್ಲಿ ಬಂದಿರುವಂಥ ಎಲ್ಲ ಹಬ್ಬಕ್ಕ ಸಮಿತಿಯ ಸಂಬಂಧಪಟ್ಟ ಕಲಾವಿದರಾಗಿರ್ಬೋದು, ಸಮಿತಿಯ ಪದಾಧಿಕಾರಿಗಳಾಗಿರ್ಬೋದು, ಸಮಿತಿಯ ಎಲ್ಲ ಗೌರವಾನ್ವಿತ ಸದಸ್ಯರಾಗಿರ್ಬೋದು, ಅವರೆಲ್ಲ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತೇನೆ. ನಮ್ಮ ಇವತ್ತಿನ ಕಾರ್ಯಕ್ರಮ ಕರಪತ್ರ ಬಿಡುಗಡೆ. ಇವತ್ತಿನ ಈ ಕಾರ್ಯಕ್ರಮ ಸರಿಯಾಗಿ 3:30 ಗಂಟೆಗೆ ಅಂತ ಹೇಳಿ 3 ಗಂಟೆಗೆ ನಾವು ಪ್ರಾರಂಭ ಮಾಡಿದ್ದೇವೆ. 3:30 ಬಂದಂಥ ಎಲ್ಲ ಪತ್ರಕರ್ತರಿಗೂ, ದೃಶ್ಯ ಮಾಧ್ಯಮದವರಿಗೂ ನಿಮ್ಮ ಸಹಾಯ. ಇನ್ನೊಂದು ನಮ್ಮ ಒಂದು ಪತ್ರಿಕಾ ಬಿಡುಗಡೆ ಇದೆ, ನಮ್ಮ ಗೋಷ್ಠಿ ಇದೆ, ಅದು ನಮ್ಮ ಆಮಂತ್ರಣ ಪತ್ರ ಬಿಡುಗಡೆ ಕಾರ್ಯಕ್ರಮ ಆಗ್ತದೆ. ಆ ಸಂದರ್ಭದಲ್ಲಿ ಕೂಡ ನೀವು ಬರಬೇಕು. ಮತ್ತು ಹಬ್ಬಕ್ಕೋತ್ಸವ 14ರಂದು ತೆರೆಯುವಂತಹ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ನೀವು ಪ್ರೋತ್ಸಾಹ ಮಾಡ್ತೀರಿ. ಈ ಉಳ್ಳಾಲಕ್ಕೆ ಒಂದು ಹಬ್ಬಕ್ಕನ ಹೆಸರು ಕೀರ್ತಿಯನ್ನು ಇಡೀ ದೇಶಕ್ಕೆ ವ್ಯಾಪಿಸುವಲ್ಲಿ ಕಾರ್ಯಕ್ರಮ ಪತ್ರಿಕಾ ಮಾಧ್ಯಮದವರು ನೀವಿದ್ದೀರಿ, ಅಥವಾ ದೃಶ್ಯ ಮಾಧ್ಯಮ ನೀವಿದ್ದೀರಿ. ನಿಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬಂದಿಂತ ಎಲ್ಲ ಈ ಹೋಟೆಲ್ನ ಓನರ್ನವರಿಗೆ ಮತ್ತು ಈ ಹೋಟೆಲ್ನ ಎಲ್ಲ ಸಿಬ್ಬಂದಿಗಳಿಗೆ, ಯಾಕಂದರೆ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಟ್ಟ ಅವರಿಗೆಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತವನ್ನು ಮುಕ್ತಾಯಗೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೂಡ ಪ್ರೀತಿಯಿಂದ ಸ್ವಾಗತಿಸಿದಂತಹ ನಮ್ಮ ಸಮಿತಿಯ ಬೆನ್ನೆಲುಬು, ಇಡೀ ಸೂತ್ರಧಾರರು ಈ ಉತ್ಸವ ಸಮಿತಿ ಮತ್ತು ಉತ್ಸವಕ್ಕೆ ಉಳ್ಳಾಲದಲ್ಲಿ ಮಾತ್ರ ಅಲ್ಲ, ಇವತ್ತೇನಾದರೂ ಹಬ್ಬಕ್ಕಳ 500 ವರ್ಷಗಳ ಸಂಸ್ಮರಣೆ ಅಂತ ಹೇಳ್ತಾರೆ. ಖಂಡಿತವಾಗಿ ಇದಕ್ಕೆ ಸ್ಫೂರ್ತಿ ನಮ್ಮ ಸ್ವಾಗತ ಅಧ್ಯಕ್ಷರು ಯಾವಾಗಲೂ ಹೇಳುವ ಹಾಗೆ ಅದು ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ಉಳ್ಳಾಲವೇ ಇದಕ್ಕೆ ಸಾಕ್ಷಿ ಅಂತ ಹೇಳಲಿಕ್ಕೆ ಇಷ್ಟಪಡುತ್ತಾ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ, ಸ್ನೇಹಿತರೆ, ಕವಿ ಒಂದು ಕಡೆ ಹೇಳ್ತಾನೆ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಒಂದು ಸಂದರ್ಭದಲ್ಲಿ ಪೋರ್ಚುಗೀಸರ ಜೊತೆ ಸಿಂಪಿಲಿಯಾಗಿ ಹೋರಾಟ ಮಾಡಿಕೊಂಡು ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದಂತ ತಾಯಿ ಅವಳು ರಾಣಿ ಹಬ್ಬಕ್ಕೆ. ಇವತ್ತು ನಾವೆಲ್ಲ ಏನು ಬಿಂದಾಸಾಗಿ ಈ ಪ್ರದೇಶದಲ್ಲಿ ಓಡಾಡ್ತಾ ಇದ್ದೇವೆಯಾ, ಇವತ್ತು ಏನಿದ್ರು ಕೂಡ ಇವತ್ತಿನ ಪೊಲಿಟಿಕಲ್ ಇಶ್ಯೂ ಬಿಟ್ಟು ಆ ಸಂದರ್ಭದಲ್ಲಿ ಒಂದು ಮಹಿಳೆ ಹೊರಗಡೆ ಬಂದು ತನ್ನ ಸಂಸಾರ ಕುಟುಂಬವನ್ನ ಬಿಟ್ಟು ತನ್ನ ಊರಿಗೋಸ್ಕರ, ತನ್ನ ದೇಶಕ್ಕೋಸ್ಕರವೇ ಅವಳು ದುಡಿತಾಳೆ, ಬದುಕ್ತಾಳೆ ಎಂಬುದಕ್ಕೆ ಪ್ರೇರಣೆ ಮತ್ತು ನಮ್ಗೆಲ್ಲರೂ ಕೂಡ ಇನ್ಸ್ಪಿರೇಷನ್. ಸಾಧ್ಯವಾದ್ರೆ ಅವಳ ಬದುಕಿನ ಕಥನವನ್ನ ಓದಿದ್ರೆ ನಿಮ್ಗೆ ಯಾವುದು ಏನು ಬಂದ್ರೂ ಕೂಡ ಎದುರಿಸುವಂತ ಛಲ ಮತ್ತು ಎದೆಗಾರಿಕೆ ನಮ್ಗೆ ಸಿಗ್ತದಂತ ಹೇಳಿ ನಾನು ಕೂಡ ಅದರಲ್ಲಿ ಒಂದು ಇನ್ಸ್ಪೈರ್ ಆದವಳು ಅಂತ ಹೇಳಿಕೊಂಡು ನಾವೆಲ್ಲರೂ ಕೂಡ ಕಾಯ್ತಾ ಇರುವಂತಹ ಈ ವರ್ಷದ ಹಬ್ಬಕ್ಕ ಉತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ. ಸರ್ ಈಗಾಗಲೇ ಹೇಳಿದ ಹಾಗೆ ಯಾವುದೇ ವಿಚಾರಗಳಿದ್ರು ಕೂಡ ಈ ಹಿಂದೆ ಕೂಡ ನಮ್ಮ ಪ್ರತಿ ವರ್ಷದ ಒಂದು ಪೂಜೆ ಕೂಡ ಇದ್ರು ಕೂಡ ನಮ್ಮ ಕಾರಣವರೇ ಬಂದು ಅದನ್ನು ನೆರವೇರಿಸಿಕೊಡ್ತಾ ಇದ್ರು, ವೇದಿಕೆ, ಚಪ್ಪರ ಮುಹೂರ್ತ ಎಲ್ಲ. ಅಂತ ಸಂದರ್ಭದಲ್ಲಿ ಪ್ರತಿ ವರ್ಷದಾಗೆ ಈ ಸಲ ಕೂಡ ನಮಗೆ ಸುಯೋಗ ಸಿಕ್ಕಿದೆ. ಶ್ರೀ ಭಗವತಿ ಕ್ಷೇತ್ರದ ಪ್ರಧಾನ ಅರ್ಚಕರು ಸಾಮಾಜಿಕವಾಗಿ ಬೇರೆ ಬೇರೆ ರಂಗಕಲಾ ಕ್ಷೇತ್ರದಲ್ಲಿ ಬಾಲು ಆರ್ಟ್ಸ್ನ ಮೂಲಕ ವಿಶೇಷ ಒಂದು ಮೆರುಗನ್ನ ನೀಡುವಂತಹ ಪೂಜ್ಯರು ನಮ್ಮ ಜೊತೆ ಇದ್ದಾರೆ. ಅವರು ಈ ಒಂದು ಕರಪತ್ರವನ್ನ ಬಿಡುಗಡೆಗೊಳಿಸಬೇಕಾಗಿ ತಮ್ಮೆಲ್ಲರ ಪರವಾಗಿ ಕೇಳಿಕೊಳ್ಳುತ್ತಾ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳು ಈ ಒಂದು ಕರಪತ್ರ ಬಿಡುಗಡೆಯಲ್ಲಿ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲ
ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮ ಮತ್ತು ಎಲ್ರಿಗೂ ಇವತ್ತಿನ ಈ ಕಾರ್ಯಕ್ರಮದ ಕರಪತ್ರದಲ್ಲಿ ನೀವು ವಿಶೇಷವಾಗಿ ನೀವು ನೋಡ್ಕೊಳ್ತಾ ಇದ್ರಿ. ನಮ್ಮ ಸ್ಥಾಪಕ ಅಧ್ಯಕ್ಷರಾದ ಜಯರಾಮ್ ಶೆಟ್ಟಿ ಅವರ 80ನೇ ವಾರ್ಷಿಕ ಹುಟ್ಟುಹಬ್ಬದ ವಾರ್ಷಿಕದ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೇವೆ. ವಿಶೇಷವಾಗಿ ಸದಾನಂದ ಗೌಡರು, ನಮ್ಮ ಮಾಜಿ ಮುಖ್ಯಮಂತ್ರಿ ಅವರು, ಮಾಜಿ ಕೇಂದ್ರ ಸಚಿವರು ಇವತ್ತು ಈ ಕಾರ್ಯಕ್ರಮಕ್ಕೆ, ಹಬ್ಬಕ್ಕೋಸ್ಕರ ಕಾರ್ಯಕ್ರಮಕ್ಕೆ ಆಗಮಿಸುವುದು ಸನ್ಮಾನ್ಯ ಜಯರಾಮ್ ಶೆಟ್ಟಿ ಅವರ 80ನೇ ವರ್ಷದ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಸಭಾಧ್ಯಕ್ಷರಾದ UT ಖಾದರ್ ಅವರಿದ್ದಾರೆ, ಬ್ರಿಜೇಶ್ ಚೌಟ್ರಿ MP ಅವರು ಲೋಕಸಭಾ ಸದಸ್ಯರಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ SCDC ಬ್ಯಾಂಕ್ನ ರಾಜೇಂದ್ರ ಕುಮಾರ್ ಅವರಿದ್ದಾರೆ. ನಮ್ಮ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಅನಿತಾ ಸುರೇಂದ್ರ ಕುಮಾರ್ ಅವರಿದ್ದಾರೆ, ಆಶಾ ಜ್ಯೋತಿರವರು ಕೂಡ ಇದ್ದಾರೆ. ಎಲ್ಲ ನಾವು ಊರಿನ ಗಣ್ಯ ವ್ಯಕ್ತಿಗಳನ್ನು ಕೂಡ ಆಯ್ಕೆ ಮಾಡಿದ್ದೇವೆ. ನಮ್ಮ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ, ಎಲ್ಲ ವಿಶೇಷವಾದ ಕಾರ್ಯಕ್ರಮವನ್ನು, ಯಕ್ಷ ನೃತ್ಯ ಆಗಲಿ, ನೃತ್ಯ ಕಾರ್ಯಕ್ರಮ ಆಗಲಿ, ಹಲವಾರು ಕಾರ್ಯಕ್ರಮಗಳು ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ ಊರಿನ ಪ್ರಮುಖ ಇಬ್ಬರು ಸದಸ್ಯರಾದ ಸಾಯಿ ಗೀತರವರಿಗೆ ಪ್ರಶಸ್ತಿಯನ್ನು ಕೊಡಲಾಗಿದೆ. ಅದೇ ರೀತಿಯಲ್ಲಿ ನಮ್ಮ ಹಬ್ಬಕ್ಕೆ ಪ್ರಶಸ್ತಿಯನ್ನು ಇನ್ನೊಬ್ಬರು ರಾಜಶ್ರೀ ಅವರು, ನಮ್ಮ ಊರಿನ ಇಬ್ಬರು ಕೂಡ ನಮ್ಮ ಊರಿನವರೇ ಆಗಿದ್ದಾರೆ. 2 ಪ್ರಶಸ್ತಿಗಳನ್ನು ನಾವು ಆಯ್ಕೆ ಮಾಡಿದ್ದೇವೆ. ಆದ್ದರಿಂದ ಈ ವಿಶೇಷತೆಯನ್ನು ನೀವು ಕಂಡುಕೊಳ್ಬೇಕು. ಇದನ್ನು ದಯಮಾಡಿ ಎಲ್ಲ ಪತ್ರಿಕಾ ಮಾಧ್ಯಮದವರು ಇದನ್ನು ಪ್ರಚಾರ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಆಮಂತ್ರಣ ಪತ್ರಿಕೆ, ಕರಪತ್ರಿಕೆಯನ್ನು ಬಿಡುಗಡೆ ಮಾಡಿದಂತಹ ಪೂಜ್ಯ ಕಾರ್ನವ್ ಅವರಿಗೆ, ಸ್ನೇಹಿತರೆ, ತಮ್ಮೆಲ್ಲರ ಕೈಗೆ ಪತ್ರಿಕೆ ಬಂದಿದೆ. ಇದೀಗ ನಾವು ಮೊನ್ನೆ ಸಭೆಯಲ್ಲಿ ಒಂದು 5 ಟೀಮ್ಗಳನ್ನು ಮಾಡಿದ್ದೇವೆ. ದಯವಿಟ್ಟು ತಾವೆಲ್ಲರೂ ಸರ್ ಹೇಳಿದಾಗೆ ಉತ್ಸವ ಸಮಿತಿಯ ಪದಾಧಿಕಾರಿಗಳು ನಿಲ್ಬೇಕು. ಈಗಲೇ ನಾವು ಪತ್ರಿಕೆಯನ್ನು ಕೊಡ್ತೇವೆ. ವಿಶೇಷವಾಗಿ ನಾಡಿದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡುವಂತಹ ತಂಡಗಳು ಕೂಡ ನಮ್ಮ ಜೊತೆ ಬಂದಿದೆ. ಯಕ್ಷ ನೃತ್ಯ ನೀಡುವಂತಹ ಪಾಂಚಜನ್ಯ ಯಕ್ಷ ನಾಟ್ಯಾಲಯದವರು, ಅದೇ ರೀತಿ ಯುವವಾಹಿನಿಯವರು ಮತ್ತು ನಮ್ಮ ಸ್ವಾಗತ ನೃತ್ಯವನ್ನು ನೀಡುವಂತವರಿಗೆ ಕೂಡ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಸ್ನೇಹಿತರೆ, ಪತ್ರಿಕಾ ಮಾಧ್ಯಮದವರ ಒಂದು ಗಮನಕ್ಕೆ, ಮಧ್ಯಾಹ್ನ ಈ ವರ್ಷ ವಿಶೇಷವಾಗಿ ತೊಕ್ಕೋಟಿನಲ್ಲಿ ಕಾರ್ಯಕ್ರಮ ಆಗಿರೋದ್ರಿಂದ 2 ಗಂಟೆಗೆ ವೇದಿಕೆ ಮುಹೂರ್ತ ಮತ್ತು ಹಬ್ಬಕ್ಕ ಪ್ರತಿಮೆಗೆ ಮಾಲಾರ್ಪಣೆ ಇದೆ. ಮಧ್ಯಾಹ್ನ 2 ರಿಂದ 3 ಗಂಟೆ ತನಕ ನಾಡು ನುಡಿ ಗೀತೋತ್ಸವ. ಪ್ರಸ್ತುತಿ ಮಾಡುವವರು ಶ್ರೀಮತಿ ಯಶಸ್ವಿನಿ ಉಳ್ಳಾಲ್, ಸ್ವರ ಮಾಧುರ್ಯ ತಂಡ. ಮಧ್ಯಾಹ್ನ 3 ಗಂಟೆಯಿಂದ 3:30 ತನಕ ಬ್ಯಾರಿ ಕಾರ್ಯಕ್ರಮ ಇದೆ. ಅದರಲ್ಲಿ ವಿಶೇಷವಾಗಿ ದಫ್ ಕುಣಿತವನ್ನ ಮಾಡ್ತಾ ಇದ್ದಾರೆ. ಇದರ ಒಂದು ಪ್ರಸ್ತುತಿ ಮತ್ತು ಸಾಕಾರವನ್ನ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯವರು ನಮಗೆ ನೀಡ್ತಾ ಇದ್ದಾರೆ. ಮಧ್ಯಾಹ್ನ 3:30 ರಿಂದ 4 ಗಂಟೆ ತನಕ ಸಾಂಸ್ಕೃತಿಕ ವೈವಿಧ್ಯಮಯ ಕಾರ್ಯಕ್ರಮವನ್ನ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದವರು ಪ್ರಸ್ತುತಿಪಡಿಸ್ತಾ ಇದ್ದಾರೆ. ಸಂಜೆ 4 ರಿಂದ 4:30 ಕೊಂಕಣಿ ಕಾರ್ಯಕ್ರಮದಲ್ಲಿ ಕುಡುಂಬಿ ನೃತ್ಯ, ಬಹಳ ತುಳುನಾಡಿನ ಒಂದು ವೈಶಿಷ್ಟ್ಯಪೂರ್ಣವಾದಂತಹ ಆ ಒಂದು ಚರ್ಮದ ಹೊದಿಕೆಯಲ್ಲಿ ಇರುವಂತಹ ಬಹಳ ಅದ್ಭುತವಾದಂತಹ ನೃತ್ಯ ತಾವೆಲ್ಲರೂ ಮತ್ತು ಎಲ್ಲರಿಗೆ ತಿಳಿಸಬೇಕು. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸುವ ಹಾಗೆ ಮಾಡಬೇಕು ಅಂತ ಒಂದು ಕಾರ್ಯಕ್ರಮದ ಸಹಯೋಗ ಮಾಡ್ತಾ ಇದ್ದಾರೆ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯವರು. 4:30 ರಿಂದ 5 ಗಂಟೆ ತನಕ ನಾವು ನೀವೆಲ್ಲ ನಿರೀಕ್ಷೆ ಮಾಡ್ತಾ ಇರುವಂತಹ ಬಲೆ ತೆಲಿಪಾಲೆ ಖ್ಯಾತಿಯ ನಮ್ಮ ಕಾಪು ಪ್ರಶಂಸಾ ತಂಡದವರಿಂದ ಹಾಸ್ಯ ವೈವಿಧ್ಯ, ಬಹಳ ಅದ್ಭುತವಾದಂತಹ ಹೊಸ ಹಾಸ್ಯಗಳನ್ನ ಜೋಡಿಸ್ತಾ ಇದ್ದಾರೆ. ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಕೂಡ ಎಲ್ಲರೂ ಉಪಸ್ಥಿತರಿರುವ ಹಾಗೆ ತಾವೆಲ್ಲ ನೋಡ್ಕೊಳ್ಬೇಕು. ಅದೇ ರೀತಿ 5 ಗಂಟೆಯಿಂದ 5:30 ಸ್ವಾಗತ ನೃತ್ಯ ಇದೆ. ವಿದುಷಿ ರೇಷ್ಮಾ ನಿರ್ಮಲ ಭಟ್ ಇವರಿಂದ. ಇವರ ನೃತ್ಯ ಲಹರಿ ನಾಟ್ಯಾಲಯ ರಿಜಿಸ್ಟ್ರೇಡ್ ಪಜೀರು ಇವರಿದನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ. 5:30 ರಿಂದ 7:30 ಸಭಾ ಕಾರ್ಯಕ್ರಮ ಇದೆ. ಸ್ನೇಹಿತರೆ, ಬಹಳ ಅದ್ಭುತವಾದಂತಹ ಹಬ್ಬಕ್ಕ ಉತ್ಸವದ ಅರ್ಥಪೂರ್ಣ ಕಾರ್ಯಕ್ರಮ. ಬಹಳಷ್ಟು ಜನ ಹಿರಿಯರು ಮತ್ತು ಗೌರವಾನ್ವಿತ ಅತಿಥಿಗಳ ಸಮ್ಮುಖದಲ್ಲಿ 2 ಮಾತೆಯರಿಗೆ ಹಬ್ಬಕ್ಕ ಪ್ರಶಸ್ತಿ ಇದೆ. ವಿಶೇಷವಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಕೃಷಿ ಮಾಡಿ ಬಹಳ ಒಂದು ಅದ್ಭುತ ಸಾಧನೆಯನ್ನು ಮಾಡಿದಂತ ಸರ್ ಈಗಾಗಲೇ ಹೇಳಿದಂತ ಸಾಯಿ ಗೀತಾ ಅವರಿಗೆ ಮತ್ತು ವಿದುಷಿ ರಾಜಶ್ರೀ ಉಳ್ಳಾಲ್ ಅವರಿಗೆ. ತದನಂತರ 7:30 ರಿಂದ 8 ಗಂಟೆ ತನಕ ಮೂಲ ಜಾನಪದ ನೃತ್ಯ ವೈವಿಧ್ಯ ಕಾರ್ಯಕ್ರಮ, ಸಹಯೋಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕಲಾಭಿ ಮಂಗಳೂರು. ತಾವು ಕೇಳಿರ್ಬೋದು, ಕರಾವಳಿ ಉತ್ಸವಗಳಲ್ಲಿ ಮತ್ತು ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ದೊಡ್ಡ ದೊಡ್ಡ ಉತ್ಸವಗಳಲ್ಲಿ ವಿಶೇಷವಾದಂತಹ ಒಂದು ತಂಡ, ಆ ಮೂಲ ಜಾನಪದದ ನೃತ್ಯ ತಂಡ ಬಹಳ ಅದ್ಭುತವಾಗಿದೆ. ಈ ಒಂದು ಕಾರ್ಯಕ್ರಮ ಕೂಡ ಬಹಳ ಉತ್ತಮವಾಗಿ ಪ್ರಸ್ತುತವಾಗಲಿಕ್ಕಿದೆ. ತದನಂತರ ಜಾಗೃತಿ ಅಂತ ಹೇಳುವ ಒಂದು ತುಳು ನಾಟಕ ಇದೆ. ಇದನ್ನ ನಿರ್ದೇಶನ ಮಾಡಿದ್ದಾರೆ ನಮ್ಮ ದಿನೇಶ್ ಅತ್ತಾವರವರು, ಕಲಾವಿದರು. ಅದೇ ರೀತಿ ವಿಶೇಷವಾಗಿ
ಯಕ್ಷ ನೃತ್ಯ ನಮ್ಮ ಕೊನೆಯ ಕಾರ್ಯಕ್ರಮ ಮತ್ತು ಅರ್ಥಪೂರ್ಣವಾದಂತಹ ಈ ಒಂದು ಭಾಗದಲ್ಲಿ ವಿಶೇಷವಾಗಿ ಯಕ್ಷ ನಾಟ್ಯ ಮತ್ತು ಯಕ್ಷಗಾನದ ಮೂಲಕ ಒಂದು ಛಾಪನ್ನ ಮೂಡಿಸುವಂತಹ ತಂಡ ಪಾಂಚಜನ್ಯ ಯಕ್ಷನಾಟ್ಯಾಲಯ ಮಂಜನಾಡಿ, ನಿರ್ದೇಶನ ಅಶ್ವಥ್ ಮಂಜನಾಡಿ ಅವರು ನಿರ್ದೇಶನ ಮಾಡಿದಂತಹ ಅದ್ಭುತವಾದಂತಹ ಒಂದು ನಮ್ಮ ಯಕ್ಷ ನೃತ್ಯ ಇದೆ. ಇವೆಲ್ಲರ ಜೊತೆಗಳಲ್ಲಿ ಇಡೀ ಒಂದು ನಮ್ಮ ಹಬ್ಬಕ್ಕ ಉತ್ಸವವನ್ನ ಒಬ್ಬ ಶ್ರೀಕೃಷ್ಣನಾಗಿ ಸಾರಥಿಯಾಗಿ ನಡೆಸ್ಕೊಂಡು ನಮ್ಗೆಲ್ಲ ಮಾರ್ಗದರ್ಶನ ನೀಡುವಂತವ್ರು. ಅವ್ರು ಪ್ರತಿ ಸಲ ಹೇಳೋದು ಒಂದೇ, ಅವು ಒಂಜಿ ಬುಡ್ಚಿ ಅಂತೇಳಿ. ಹಾಗಿರುವಾಗ ನಮ್ಮ ಅಧ್ಯಕ್ಷರು ವಿಶೇಷವಾದಂತಹ ಒಂದು ಜಾಣ್ಮೆ ಮತ್ತು ಅವರನ್ನೆಲ್ಲ ಮನವೊಲಿಸಿ ಅವರು ಪ್ರಶಸ್ತಿಗಳಿಗೆ ಮತ್ತು ಯಾವುದಕ್ಕೆ ಕೂಡ ಆಸೆ ಪಡೆದಿರುವಂತಹ ಒಂದು ಸರಳ ಸಂಪನ್ನ ವ್ಯಕ್ತಿ ನಮ್ಮ ಸ್ವಾಗತಾಧ್ಯಕ್ಷರಾದಂತಹ ಜಯರಾಮ್ ಶೆಟ್ಟಿ ಅವರು ಈ ಸಭಾ ಕಾರ್ಯಕ್ರಮದಲ್ಲಿ ಅತ್ಯದ್ಭುತವಾಗಿ ತಮ್ಗೆಲ್ಲರಿಗೆ ಗೊತ್ತಿರಲಿ, ನನಗೆ ಗೊತ್ತಿದ್ದಾಗೆ ಒಬ್ಬ ರಾಜಕೀಯ ಮತ್ತು ಸಾಮಾಜಿಕ ಕಾರ್ಯಕರ್ತಳಾಗಿ ಈಗಲೂ ಕೂಡ ನಮ್ಮ ಶಾಸಕರ ಬಗ್ಗೆ ದಿನಕರಣ್ಣ ಹೇಳಿದಾಗೆ ಅವರು ಮಾಜಿ ಶಾಸಕರಲ್ಲ, ಅವರು ಈಗಲೂ ಶಾಸಕರೇ. ಇವತ್ತು ಕೂಡ ನಮ್ಮ ಮಂಗಳೂರು ತಾಲೂಕು ಅಥವಾ ಉಳ್ಳಾಲ ತಾಲೂಕಿನ ಗಲ್ಲಿಗಳಲ್ಲಿ ಹೋದ್ರೂ ಕೂಡ ಜಯರಾಮಣ್ಣ ಮಾಡಿದ ರೋಡು, ಟ್ಯಾಂಕು ಮತ್ತು ಅವರ ಜನಪರ ಸೇವೆಗಳು ಜನರ ಮನದಲ್ಲಿ ಇನ್ನೂ ಕೂಡ ಅಚ್ಚೊತ್ತಿದೆ. ಅದಕ್ಕೋಸ್ಕರ ದಯವಿಟ್ಟು ಸಮಿತಿಯ ಎಲ್ಲರಲ್ಲಿ ನಾವು ಪ್ರತಿ ಸಲ ಹೇಳ್ತೇವೆ, ಈಗಲೂ ಹೇಳ್ತೇವೆ, ನಾವು ಮಾತ್ರ ಬರುವುದಲ್ಲ, ನಮ್ಮ ಜೊತೆ ಅಟ್ಲೀಸ್ಟ್ ಅವರದ್ದೇ ಒಂದು ಫ್ಯಾನ್ ಗ್ರೂಪ್ಸ್ ಇದೆ ಅಂತವರಿಗೆ ತಿಳಿಸಿ. ನಮ್ಮಲ್ಲಿ ಕೆಲವರು ಕೇಳಿದ್ರು ಮೊನ್ನೆ ನಾನು ಹೋಗುವಾಗ, ಈ ಸಲ ವಿಶೇಷ ನಿಮ್ಮದು ಕೂಡ ಕಾರ್ಯ, ಯಾಕಂದ್ರೆ ಮಾರನೇ ದಿವಸ ನಮ್ಮ ಕುತ್ತಾರಲ್ಲಿ ಬಹಳ ಅದ್ಭುತವಾದಂತವರಿಗೆ ಒಂದು ಸನ್ಮಾನ ನಡೀಲಿಕ್ಕೆ ಇದೆ. ಆದ್ರೆ ಹಬ್ಬಕ್ಕ ಉತ್ಸವ ಈ ಕಾರ್ಯಕ್ರಮ ಅಂತ ಹೇಳಿದ್ರೆ ಅವರದ್ದೇ ಕೆಲವು ಫ್ಯಾನ್ ಫಾಲೋವರ್ಸ್ ನಮ್ಮ ಕಡೆ ಇದ್ದಾರೆ ಮತ್ತು ಇಡೀ ನಮ್ಮ ಜಿಲ್ಲೆಯಾದ್ಯಂತ ಇದ್ದಾರೆ. ದಯವಿಟ್ಟು ಅವರಿಗೆ ಕೂಡ ಈ ಒಂದು ವಿಶೇಷ ಕಾರ್ಯಕ್ರಮದ ಮಾಹಿತಿಯನ್ನ ನೀಡಿದಾಗ ಖಂಡಿತವಾಗಿ ಸಭೆಯಲ್ಲಿ ಬಂದವರು ಉಪಸ್ಥಿತಿಯನ್ನ ಮಾಡಬಹುದು ಎಂಬ ಸದುದ್ದೇಶದೊಂದಿಗೆ ಈ ಕಾರ್ಯಕ್ರಮದಲ್ಲಿ ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆ ಮಾಡಿದಂತಹ ಪೂಜ್ಯರಾದಂತಹ ಮಂಜಪ್ಪ ಕಾರ್ನರ್ ಅವರು ನಮಗೆ ಶುಭಾಶಯಗಳನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೀರರಾಣಿ ಹಬ್ಬಕ್ಕೋತ್ಸವ ಸಮಿತಿ ರಿಜಿಸ್ಟ್ರೇಷನ್. ವೀರರಾಮ ರಾಣಿ ಹಬ್ಬಕ್ಕೋತ್ಸವ 2025-26 ಸಾಲದ ಕರಪತ್ರ ಬಿಡುಗಡೆದ ಈ ವೇದಿಕೆ ಡುಪ್ಪನಂಚಿನ ಪೂರ ಗಣ್ಯರಿಗೆಲ್ಲ ವಂದಿಸೊಂದು ಅಂಚನೆ ವಿಶೇಷವಾದ 8 ವರ್ಷನ ಆಚರಣೆ ಮಲ್ಪನಂಚಿನ ನಮ್ಮ ಹಿರಿಯರಾಯನಂಚಿನ ಜಯರಾಮ್ ಶೆಟ್ಟರಿಗೆಲ್ಲ ವಂದಿಸೊಂದು ಅಂಚನೆ ಈ ಸಮಿತಿದ ಪೂರ ಪದಾಧಿಕಾರಿಗಳಿಗೆಲ್ಲ ಅಂಚನೆ ಮೆಂಬರ್ನಗಳೆಲ್ಲ ವಂದಿಸೊಂದು ಅಂಚನೆ ಮಾಧ್ಯಮ ಮಿತ್ರರಿಗೆಲ್ಲ ವಂದಿಸೊಂದು. ಇನಿ ವಿಶೇಷವಾದ ಇನಿ ಅಕ್ಕ ಪಂಡ್ಲಕನೆ ನಮಕ್ ಈ ಮನ್ನಡಿ ನಮ್ಮ ಇನಿ ಉಂತೋಡ್ನಿತ್ತಿಂದ ಆ ಹಬ್ಬಕ್ಕನ ಪ್ರೇರಣೆ ಮಾತ್ರ ಆನಿ 6 ಮಂತಿನ ತ್ಯಾಗ ಬಲಿದಾನದ ಈ ಕಾರ್ಯಗಳು ನಮ್ಮ ಇನ್ನು ಉಂತದ ಈ ಉಳ್ಳಾಲದ ಈ ಮನ್ನಡು ನಮ್ಮ ಇತ್ತೆ ಪೂರೆಲ್ಲ ಕೊಶಿಟ್ಟು ಜೀವನ ಮಾಡ್ತೊಂದಲ್ಲ ಒಂದ್ವೇ ಪ್ರತಿ ವರ್ಷಲ ಈ ಹಬ್ಬಕ್ಕ ಉತ್ಸವವನ್ನು ಬಾರಿ ವಿಜೃಂಭಣೆ ಪ್ರತಿ ಒಂಜಿ ಊರುಡ್ಲ ಮಲ್ತೊಂದು ಬೈದರು ಏನಿತ್ತೆ ತೊಕ್ಕೋಟದ ಪರಿಸರ ಹಬ್ಬಕ್ಕ ಉತ್ಸವವನ್ನು 14 ತಾರೀಕಿಗೆ ಅಂಬೇಡ್ಕರ್ ಮೈದಾನ ಮಲ್ತಾರೆ ನಮ್ಮ ತೀರ್ಮಾನ ಮಲ್ತಿಲಕನೆ ಎಲ್ಲಂಜ ಆಪನಂಚಿನ ಪೂರ ಕಾರ್ಯಗಳ ಆ ಅಪ್ಪೆ ಭಗವತಿನ ಪೂರ್ಣ ಅನುಗ್ರಹ ಒಪ್ಪಡು ಅಂಚನೆ ಪೂರ ಊರ್ದಕಲ್ನ ಸಹಾಯ ಸಹಕಾರಲ ನಂಗೆ ಬರಡು ಅಂಚನೆ ಎಲ್ಲಂಗಿ ದಿನಕೊರಲ ಬಂದಿರಿ ಎಲ್ಲಂಗಿ ವಿಶೇಷವಾದ ಕೆಲವು ಕಾರ್ಯಕ್ರಮವನ್ನು ಜೀವನದ ಈ ಕಾರ್ಯಕ್ರಮ ಈತ ವರ್ಷ ಆಯ್ನಿರದಲ್ಲ ವಿಜೃಂಭಣೆ ಈ ವರ್ಷ ಆಪನ್ ಬಂದ್ಮೇಕೆ ಇಂದಿತ್ತೆ ಪೂರ್ಣ ಸಾಕ್ಷಿ ಗಾಯಪಂಡ ಇನಿವರೆ ತೊಕೋಳ್ದ ಅಂಬೇಡ್ಕರ್ ಮೈದಾನ ಹಬ್ಬಕ್ಕೋತ್ಸವ ಆತಿಜಿ ಸುರುಕಾದ ಹಬ್ಬಕ್ಕೋತ್ಸವ ಆಪನಿ ಊರ ಆ ತೊಕೊಂಡ ಊರ ಆಪನ ಉತ್ಸವಕ್ಕೆ ಪರಿಪೂರ್ಣ ಅಪ್ಪನ ಅನುಗ್ರಹ ಅಂಚನೆ ಊರ್ದಗಳ ಸಹಾಯ ಸಹಕಾರ ಒಪ್ಪಡ ಪಂಪದ ಒಟ್ಟಿಗೆ ಈ ಹಬ್ಬಕ್ಕೋತ್ಸವ ನನಾತ್ ನೆರಗನ ಕೊರಡು ನೇಟ ಮಲ್ಪನಂಜನ ಬೇಲ ಮಲ್ಪನಂಜನ ಪ್ರತಿವರೆಗಳ ನಮಕ್ ಮಾತೆರೆಗಳ ಸುಖ ಶಾಂತಿನ ಕೊರಡು ಪಂಪನ ಒಟ್ಟಿಗೆ ರೆಡ್ ಪಾತ್ರೆ ಎಂಕಿನಿ ಕರಪಾತ್ರೆಗಿನ ಬಿಡುಗಡೆ ಮಲ್ಪರೆ ಅವಕಾಶ ಮತ್ತು ಕೊರಂಜಿನ ನಿಖಲ ಸಮಿತಿಗೆ ಒಂದನ ಮಂದೊಂದು ರೆಡ್ ಪಾತ್ರೆ ಅಂತದೆ. ಜೈ ಹಬ್ಬಕ್ಕ. ಅತಿಪೀರ್ಥದ ಪುರ್ಪಲ್ಲಿನ ಬಿರ್ಕಾಯಿನ ಪೂಜ್ಯ ಮಂಜಪ್ಪ ಕಾರ್ನವರೇ ಬಾರಿ ಪೊರ್ಲುಡು ಪಂಡರ್ ರಾಣಿ ಹಬ್ಬಕ್ಕೆಗಳ ಅಪ್ಪೆ ಭಗವತಿಗಳ ಅವಿನಾಭಾವ ಸಂಬಂಧ ಪಣದು ಇತಿಹಾಸಡು ಪನ್ಪುಣು ಅಂಚಿತ್ತಿನ ಪೂಜ್ಯರ್ನ ಬಾಯಿಡ್ದು ಉಡಲೊರದ ಅಮೃತ ಗಲಿಗೆದ ಶುಭನುಡಿಕಲು ಬತ್ತಂಡು ಮಾತೆರೆಗಳ ಎಡ್ಡಾಡು ಪನಂದು ಬಂಧುಗಳೇ, ಈ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿದವರು ನಮ್ಮೆಲ್ಲರ ನೆಚ್ಚಿನ ಸ್ವಾಗತಾಧ್ಯಕ್ಷರು ಮತ್ತು ಮಾಜಿ ಶಾಸಕರು ಮಾರ್ಗದರ್ಶಕರು ಹಿರಿಯರಾದಂತಹ ಸನ್ಮಾನ್ಯ ಜಯರಾಮ್ ಶೆಟ್ಟಿ ಅವರು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನು ಹೇಳ್ಬೇಕಾಗಿ ಕೇಳಿಕೊಳ್ತಾ ಇದೆ. 25-26
ಪ್ರತ್ಯೇಕ ಆಮಂತ್ರಣವನ್ನು ಬಿಡುಗಡೆ ಮಾಡಿದಂಥ ಮಂಜಪ್ಪ ಕಾರಣವಾರವರೇ, ವೇದಿಕೆಯಲ್ಲಿರುವ ಹಬ್ಬಕ್ಕ ಉತ್ಸವದ ಎಲ್ಲ ಪದಾಧಿಕಾರಿಗಳೇ, ಮಾಧ್ಯಮ ಮಿತ್ರರೇ, ಆತ್ಮೀಯರೇ, ಈ ತಿಂಗಳ 14ನೇ ತಾರೀಕಿಗೆ ಹಬ್ಬಕ್ಕ ಉತ್ಸವವನ್ನು ಉಳ್ಳಾಲದ ತೊಕ್ಕೋಟಿನಲ್ಲಿ ನಾವು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. 1997ರಲ್ಲಿ ನಾವು ಹಬ್ಬಕ್ಕ ಉತ್ಸವವನ್ನು ಪ್ರಾರಂಭ ಮಾಡಿದೆವು. ತುಳು ಸಾಹಿತ್ಯ ಅಕಾಡೆಮಿಯವರು ತೊಕ್ಕೋಟ್ ಹೋಟೆಲ್ ವೃಂದಾವನದಲ್ಲಿ ಒಂದು ಸಭೆಯನ್ನು ಕರೆದು, ಆವಾಗ ನಾನು ಶಾಸಕನಾಗಿದ್ದೆ, ನನ್ನನ್ನು ಬರಲಿಕ್ಕೆ ಒತ್ತಾಯ ಮಾಡಿದರು. ಹಾಗೆ ನಾನು ಹೋಗಿದ್ದೆ. ಆವಾಗ ಅವರು ಹಬ್ಬಕ್ಕಳ ಬಗ್ಗೆ ತಿಳುವಳಿಕೆಯನ್ನು ಕೊಟ್ಟರು. ರಾಣಿ ಹಬ್ಬಕ್ಕ ಈ ದೇಶದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ. ಅದು ಏನೇ ಆಗಿರ್ಬೋದು, ಅಥವಾ ಮಹಾತ್ಮ ಗಾಂಧಿಯವರು 1920ರಲ್ಲಿ ಮಾಡಿದಂಥ ಹೋರಾಟಗಳು, ಇದೆಲ್ಲವನ್ನ ಪೋರ್ಚುಗೀಸರ ವಿರುದ್ಧ 500 ವರ್ಷಗಳ ಹಿಂದೆ ಹಬ್ಬಕ್ಕ ಮಾಡಿದ್ದರು. ನಮಗೆ ಸ್ವಾತಂತ್ರ್ಯ ಹೋರಾಟ ಅದು ಬೇರೆ, ನಾವು ಇಡೀ ದೇಶ ಒಂದಾಗಿದೆ, ಅದು ಬೇರೆ. ಆದರೆ ಪೋರ್ಚುಗೀಸರು ಕರಾವಳಿಯಲ್ಲಿ ಸಮುದ್ರದ ಮುಖಾಂತರ ಇಲ್ಲಿ ಬಂದು ಉಳ್ಳಾಲವನ್ನು ಆಕ್ರಮಿಸಿ ಅಲ್ಲಿಂದ ಬೇರೆ ಬೇರೆ ಪ್ರದೇಶಗಳನ್ನು ಸ್ವಾಧೀನಪಡಿಸಿಕೊಂಡಾಗ ಹಬ್ಬಕ್ಕ ಅವರನ್ನು ಹೊಡೆದೋಡಿಸ್ಲಿಕ್ಕುವಂಥ ತಂತ್ರಗಾರಿಕೆಯಲ್ಲಿ ಏನು ಪೋರ್ಚುಗೀಸರ ಮಳಿಗೆಗಳಿವೆ, ಅದಕ್ಕೆ ನಮ್ಮ ಊರಿನಿಂದ ಯಾವುದೇ ಕೃಷಿ ಉತ್ಪನ್ನಗಳನ್ನು ಅಥವಾ ವ್ಯವಸ್ಥೆಗಳನ್ನು ಹಾಕಬಾರದು, ಮತ್ತು ಅವರ ಮಳಿಗೆಗಳಿಂದ ಯಾವುದನ್ನು ತಗೊಳ್ಳಬಾರದು ಎಂಬ ಹಕ್ಕೊತ್ತಾಯವನ್ನು ಮಂಡಿಸಿದರು. ಅದನ್ನೇ ಮಹಾತ್ಮ ಗಾಂಧಿಯವರು 1920ರಲ್ಲಿ ಇದನ್ನು ಜಾರಿಗೆ ತಂದಿದ್ದರು. ಅದರ ಮುಖಾಂತರ ಬ್ರಿಟಿಷರನ್ನು ಹೊಡೆದೋಡಿಸ್ಲಿಕ್ಕೆ ಆಗಿತ್ತು. ಆದರೆ ನಾವು ಹೆಮ್ಮೆಯಿಂದ ಹಬ್ಬಕ್ಕಳನ್ನು ನೆನೆಸ್ತಾ ಇದ್ದೇವೆ. ಇವತ್ತು ನಮಗೆ ಪ್ರೇರಣಾ ಶಕ್ತಿ ರಾಣಿ ಹಬ್ಬಕ್ಕ. ನಮ್ಮ ಇನ್ನೊಂದು ವಿಚಾರ, ಅವಳ ಆಡಳಿತದಲ್ಲಿ, ಸೈನ್ಯದಲ್ಲಿ ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು ಸಮಾನವಾಗಿದ್ದರು. ಎಲ್ಲರ ಮೂರೂ ಧರ್ಮದವರನ್ನ ಒಟ್ಟಾಗಿ ಸೇರಿಸಿಕೊಂಡು ಇವರು ಇಲ್ಲಿ ಜಾತ್ಯತೀತ ನೆಲೆಯಲ್ಲಿ ಇಲ್ಲಿ ಆಳ್ವಿಕೆ ಮಾಡ್ತಾ ಇದ್ರು. ಇದೆಲ್ಲವೂ ನಮಗೆ ಪ್ರೇರಣೆಯಾಗಿ ಹಬ್ಬಕ್ಕಳನ್ನು ನಾವು ನೆನಪಿಸ್ತಾ ಇದ್ದೇವೆ. ನಮಗೆ ಸಂತೋಷ ಅಂತ ಹೇಳಿದರೆ, ಇವತ್ತು ಕೇಂದ್ರದ ಮಂತ್ರಿಗಳು, ರಾಜ್ಯದ ಮಂತ್ರಿಗಳು, ದೊಡ್ಡ ದೊಡ್ಡ ವಿದ್ವಾಂಸರು ಮಂಗಳೂರಿಗೆ ಬಂದಾಗ ಉಳ್ಳಾಲದ ವೀರರಾಣಿನ ನೆನಪಿಸ್ಕೊಳ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಪ್ರಯತ್ನ ಸಫಲವಾಗ್ತಾ ಉಂಟು ನಮ್ಮ ಭಾವನೆ. ಅದೇನಾಗಿದ್ರು ಕೂಡ ಈ ದೇಶದ ಸ್ವಾಭಿಮಾನವನ್ನು ಎತ್ತಿ ಹಿಡಿಯುವ ದೃಷ್ಟಿಯಿಂದ ಹಬ್ಬಕ್ಕ ಉತ್ಸವವನ್ನು ನಾಡ್ದು 14ನೇ ತಾರೀಕಿಗೆ ನಾವು ಪ್ರಾರಂಭ ಇಲ್ಲಿ ಮಾಡ್ತಾ ಇದ್ದೇವೆ. 28ನೇ ಹಬ್ಬಕ್ಕ ಉತ್ಸವ ಅಂತ ನನ್ನ ನೆನಪು. 1997ರಿಂದ ನಾವು ಪ್ರಥಮವಾಗಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗುವಾಗ ನಾನು ಮತ್ತು ದಿನಕರ್ ಉಳ್ಳಾಲರು ಅವರನ್ನು ಭೇಟಿಯಾಗಿದ್ದೆವು. ಹೋಗಿ ಅವರಿಗೊಂದು ಮನವಿ ಕೊಟ್ಟೆವು, ನಾವು ಪ್ರತಿ ವರ್ಷ ಸಂಗ್ರಹ ಮಾಡಿಕೊಂಡು ಮಾಡ್ತಾ ಇದ್ದೇವೆ, ನಮಗೆ ಸರ್ಕಾರದ ಕಡೆಯಿಂದ ಹಣವನ್ನು ನೀವು ಒದಗಿಸಬೇಕಂದ ಅಟ್ಲಾಗಿ ನೋಡಲಿಲ್ಲ ಪುಣ್ಯಾತ್ಮ. ನಾವು ಕೊಟ್ಟ ಪತ್ರಿಕೆ ಪೇಪರ ಮೇಲೆ 25 ಲಕ್ಷ ರೂಪಾಯಿಯನ್ನು ನಮಗೆ ಮಂಜೂರು ಮಾಡಿಕೊಟ್ರು. ಅಲ್ಲಿಂದ ಕೆಲವು ವರ್ಷಗಳವರೆಗೆ ಸರ್ಕಾರದಿಂದ ಬರ್ತಾ ಇತ್ತು. ಕಡೆಗೆ ಅಲ್ಲಿ ಅದಕ್ಕೆ ಆಕ್ಷೇಪಗಳು ಬಂತು. ಅದು ಸರ್ಕಾರದ ಹಣ, ಹಬ್ಬಕ್ಕ ಉತ್ಸವ ಸಮಿತಿ ಖಾಸಗಿಯವರು, ಆನಂತರ ಜಿಲ್ಲಾಧಿಕಾರಿಗಳು ಅದನ್ನು ತಡೆ ಹಿಡಿದ್ರು. ಮತ್ತು ಅವ್ರಿಗೂ ಕೂಡ ಮಾಡಲಿಕ್ಕೆ ಆಗಲಿಲ್ಲ ಸರ್ಕಾರದ. ಆದರೆ ನಾವು ಏನೇ ಆಗಲಿ, ನಾವು ಕನಿಷ್ಠ ಅಂತ ಹೇಳಿದ್ರೆ ನಮಗೊಂದು 10-12 ಲಕ್ಷ ರೂಪಾಯಿ ಖರ್ಚಾಗ್ತದೆ ಈ ವ್ಯವಸ್ಥೆಗೆ. ಸಾರ್ವಜನಿಕರ ಹತ್ರ ಹೋಗಿಕೊಂಡು ವಿನಯ್ ಹೆಗ್ಡರು ತೀರ್ಕೊಂಡ್ರು. ಅವರು ಮೊನ್ನೆ ಕೂಡ 1 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಕಡೆಗೆ ಹಬ್ಬಕ್ಕ ಉತ್ಸವಕ್ಕೆ. ಪ್ರಾರಂಭದಿಂದ 1997ರಿಂದ ಮೊನ್ನೆ ಅವರು ತೀರ್ಕೊಂಡ ಮೃತಪಡುವವರೆಗೆ ನಮಗೆ ಈ ಸಮಿತಿಗೆ 1 ಲಕ್ಷ ರೂಪಾಯಿ ಕೊಡ್ತಾ ಇದೆ. ಹಾಗೆಯೇ ನಮ್ಮ ಈ ಭಾಗದ ಶ್ರೀಮಂತರ ಹತ್ರ, ಉದ್ಯಮಿಗಳ ಹತ್ರ ನಾವು ಹೋಗ್ತಾ ಇದ್ದೇವೆ, ನಮಗೆ ಹಣವನ್ನು ಕೊಡ್ತಾ ಇದ್ದಾರೆ. ಅದೇನಾದರೂ ಕೂಡ ನಾವು ನಮ್ಮ ಸಮಿತಿ ಎಲ್ಲರೂ ಒಟ್ಟಾಗಿದ್ದುಕೊಂಡು ಹಣ ಸಂಗ್ರಹ ಮಾಡಿಕೊಂಡು ಇಲ್ಲಿ ಹಬ್ಬಕ್ಕ ಉತ್ಸವನ ಯಶಸ್ವಿಯಾಗಿ ನಿಭಾಯಿಸ್ತಾ ಇದ್ದೇವೆ. ಒಂದು ಮಾತು, ತಾವು ಮಾಧ್ಯಮದವರಿದ್ದಾರೆ, 3 ವರ್ಷ 4 ವರ್ಷದ ಕೆಳಗಡೆ ಸರ್ಕಾರದ ಹತ್ರ ನಾವು ಪುನಃ ಹಣವನ್ನು ಕೇಳಿದೆವು. ನಮಗೆ 10 ಲಕ್ಷ ರೂಪಾಯಿಯನ್ನು ಕೊಟ್ಟರು. ಆದರೆ ಅದು ಇವತ್ತಿನವರೆಗೆ ಜಿಲ್ಲಾಧಿಕಾರಿಗಳ ಕೈಯಲ್ಲೇ ಇದೆ. ಮೊನ್ನೆ ಒಂದು 15 ದಿವಸದ ಕೆಳಗಡೆ ಪುನಃ ಜಿಲ್ಲಾಧಿಕಾರಿಯನ್ನು ಭೇಟಿ, ಅದು ಸಂಸ್ಕೃತಿ ಇಲಾಖೆಯವ್ರ ಹತ್ರ ಉಂಟು ಅಂತ ಹೇಳಿದ್ರು. ಸಂಸ್ಕೃತಿ ಇಲಾಖೆಯವರು ಅದು ಜಿಲ್ಲಾಧಿಕಾರಿಗಳ ಅಂತ ಹೇಳಿದ್ರು. ಅವರೂ ಮಾಡೋದಿಲ್ಲ, ನಮಗೂ ಕೊಡುವುದಿಲ್ಲ. ಈ ಥರದಲ್ಲಿ ಸರ್ಕಾರದ ವತಿಯಿಂದ ಒಂದು ನಿರ್ಲಕ್ಷ್ಯತನವನ್ನು ಎದ್ದು ತೋರಿಸ್ತಾ ಇರೋದ್ರಿಂದ ಅದು ಏನೇ ಆಗಲಿ ನಾವು ಹಬ್ಬಕ್ಕಳನ್ನು ನೆನೆಸುವಂಥ ಕಾರ್ಯವನ್ನು ಇಲ್ಲಿ ಹಾಕ್ತಾ ಇದ್ದೇವೆ. ತಾವು ನಮಗೆ ಪ್ರೋತ್ಸಾಹ ಕೊಡಬೇಕಂತ ತಮ್ಮನ್ನು ವಿನಂತಿಸ್ತಾ ಇದ್ದೀವಿ. ಆತ್ಮೀಯರೇ, ಅರ್ಥಪೂರ್ಣವಾಗಿ ಅಧ್ಯಕ್ಷರು ಹೇಳಿದಾಗೆ ರಾಣಿ ಸಿಂಪಿಲಿ ಮತ್ತು ಸರ್ವಧರ್ಮದ ಸಮನ್ವಯವನ್ನ ಆ ಶತಮಾನದಲ್ಲಿ ಕೊಟ್ಟವಳು.
ಚೆನ್ನಮರಕಾಲ, ಕುಟ್ಟಿಪೋಕರೆ ಅಂತ ಸೇನಾ ದಂಡ ನಾಯಕರನ್ನ ಹಿಡ್ಕೊಂಡು ಇಡೀ ಉಳ್ಳಾಲವನ್ನ ರಾತ್ರಿ ಹಗಲೆನ್ನದೆ ರಕ್ಷಿಸಿದಂತ ರಾಣಿ ಅಬ್ಬಕ್ಕಳ ಸಮಿತಿಯಲ್ಲಿರುವಂತಹ ಎಲ್ಲರಿಗೆ ಕೂಡ ಅವಳು ಸ್ಫೂರ್ತಿ ಅಂತ ಹೇಳ್ತಾ, ಅಧ್ಯಕ್ಷರು ಹೇಳಿದ ಹಾಗೆ ಸರ್ಕಾರದ ಇನ್ನೂ ಕೂಡ ಕೆಲವರಲ್ಲಿ ಭಿನ್ನಾಭಿಪ್ರಾಯ ಇದೆ. ಯಾಕಂದ್ರೆ ನಾವು ಮತ್ತೆ ಮತ್ತೆ ಮಾಧ್ಯಮ ಮತ್ತು ಜನಗಳ ಎದುರಲ್ಲಿ ತಮಗೆ ಸರ್ಕಾರದ ದುಡ್ಡು ಬರ್ತದೆ ಅಂತ ಖಂಡಿತವಾಗಿಯೂ ಇಲ್ಲ ಸ್ನೇಹಿತರೆ. ಸಾರ್ವಜನಿಕರ ಮತ್ತು ಸಹಾಯ ಹಸ್ತ ನೀಡುವಂತಹ ದಾನಿಗಳ ಸಹಕಾರ ಅದು ಕೂಡ ವರ್ಷದಿಂದ ವರ್ಷಕ್ಕೆ ಬಹಳಷ್ಟು ಕಾರ್ಯಕ್ರಮಗಳಿರೋದ್ರಿಂದ ಆ ಸಹಕಾರಗಳು ಕೂಡ ಕಡಿಮೆ ಆಗ್ತಾ ಇದೆ. ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮಾತ್ರ ನಮಗೆ ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಕೊಂಕಣಿ ಸಾಹಿತ್ಯ ಅಕಾಡೆಮಿ ಮತ್ತು ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಒಂದು ಸಹಕಾರ ಸಿಗ್ತದೆ ವಿನಃ ಸರ್ಕಾರದಿಂದ ಯಾವುದೇ ಒಂದು ಕಿಂಚಿತ್ತಾದ್ರೂ ಕೂಡ ಅನುದಾನ ಬಂದಿಲ್ಲ, ಬರ್ತಾನೂ ಇಲ್ಲ. ಅಧ್ಯಕ್ಷರು ಈ ಬಗ್ಗೆ ಮತ್ತಷ್ಟು ಸ್ಪಷ್ಟೀಕರಣವನ್ನು ನೀಡಿದ್ದಾರೆ. ತಾವು ಕೂಡ ಈ ಬಗ್ಗೆ ಸಾರ್ವಜನಿಕರ ದೇಣಿಗೆಯಿಂದ ನಡೆಯುವಂತಹ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ಕೊಡಬೇಕು ಅಂತ ಕೇಳ್ತಾ, ಇದೀಗ ಕಲಾವಿದರಿಗೆ ಮತ್ತು ನಮ್ಮ ತಂಡದವರಿಗೆ ಕರಪತ್ರವನ್ನ ಈ ಕಾರ್ಯಕ್ರಮ ಮುಗಿದ ಕೂಡಲೇ ನಾವು ನೀಡ್ತೇವೆ. ಇದೀಗ ಬಂದಂತ ಎಲ್ಲರಿಗೂ ಕೂಡ ಧನ್ಯವಾದವನ್ನ ನೀಡ್ತಾ ಇದ್ದಾರೆ ನಮ್ಮ ಅಬ್ಬಕ್ಕ ಸಮಿತಿಯ ಕೋಶಾಧಿಕಾರಿಗಳಾದಂತ ಆನಂದ್ ಅಸೇಗೋಳಿ. ವೀರರಾಣಿ ಅಬ್ಬಕ್ಕ ಉತ್ಸವ 2026 ಈ ತಿಂಗಳ 14ನೇ ತಾರೀಕಿನಂದು ನಮ್ಮ ತೊಕ್ಕೊಟ್ಟಿನ ಅಂಬೇಡ್ಕರ್ ಮೈದಾನದಲ್ಲಿ ಬಹಳ ಉತ್ಸಾಹದಿಂದ ಉತ್ಸವ ನಡೆಯಲಿಕ್ಕಿದೆ. ಆ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿಕೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ, ಇವತ್ತು ಆ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿದಂತಹ ನಮ್ಮ ಉಳ್ಳಾಲ ಚೀರಮ್ಮ ಭಗವತಿ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಗೌರವಾನ್ವಿತ ಮಂಜಪ್ಪ ಕಾರ್ನರವರಿಗೆ ನಮ್ಮ ಅಬ್ಬಕ್ಕ ಉತ್ಸವ ಸಮಿತಿ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಸಲ್ಲಿಸಿದೆ. ಹಾಗೆ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತಹ ನಮ್ಮ ಮಾಜಿ ಶಾಸಕರು, ನಮ್ಮ ಸಮಿತಿಯ ಸ್ವಾಗತ ಅಧ್ಯಕ್ಷರು ಆಗಿರತಕ್ಕಂಥ ಗೌರವಾನ್ವಿತ ಜಯರಾಮ್ ಶೆಟ್ಟಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಸಮಿತಿಯ ಅಧ್ಯಕ್ಷರಾದಂತಹ ದಿನಕರ ಉಳ್ಳಾರವರಿದ್ದಾರೆ, ಅವರಿಗೂ ಕೂಡ ನಮ್ಮ ಸಮಿತಿ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಸಲ್ಲಿಸಿದೆ. ಪ್ರಧಾನ ಕಾರ್ಯದರ್ಶಿಗಳಾದಂಥ ಧನಲಕ್ಷ್ಮಿ ಅವರಿಗೆ, ಉಪಾಧ್ಯಕ್ಷರಾದಂಥ ಶ್ರೀಮತಿ ದೇವಕಿ ಆರ್ ಉಳ್ಳಾರವರಿಗೆ, ಹಾಗೆ ಇನ್ನೂರು ಉಪಾಧ್ಯಕ್ಷರಾದಂಥ ಆದೊಬ್ಬರವರಿಗೆ, ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಅದರ ಜೊತೆಗೆ ಇವತ್ತು ಮಾಧ್ಯಮ ಮಿತ್ರರು ಬಂದಿದ್ದಾರೆ. ತಮ್ಮಲ್ಲಿ ಸಾಂಸ್ಕೃತಿಕ ಕಲಾ ತಂಡದವರು ಕೂಡ ಬಂದಿದ್ದಾರೆ. ನಿಮಗೂ ಕೂಡ ನಾವು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಮಾಧ್ಯಮದಲ್ಲಿ ಇವಾಗಲೇ ನಮ್ಮ ಪ್ರಧಾನ ಕಾರ್ಯದರ್ಶಿ ಹೇಳಿದ್ದಾರೆ, ನೀವು ಹೆಚ್ಚು ಒತ್ತು ಕೊಡಬೇಕು. ನಮ್ಮ ಧ್ವನಿ ಇವತ್ತು ಜಿಲ್ಲಾಧಿಕಾರಿ ಬಿಟ್ಟು ರಾಜ್ಯಕ್ಕೆ ಹೋಗಿದೆ, ಆದರೂ ಕೂಡ ನಮಗೆ ಸರ್ಕಾರದ ಅನುದಾನ ಯಾವತ್ತೂ ಕೊಡಲಿಲ್ಲ. ಇನ್ನು ನಾಳೆಯಿಂದ ಮಾಧ್ಯಮದಲ್ಲಿ ನಿಮ್ಮ ಧ್ವನಿಯನ್ನು ನೀವು ಪತ್ರಿಕಾ ಮಾಧ್ಯಮದ ಮೂಲಕ ತಿಳಿಸ್ಕೊಳ್ಬೇಕು. ಅದು ಇಡೀ ಉಳ್ಳಾಲ ಕ್ಷೇತ್ರಕ್ಕೆ ಮಾತ್ರ ಅಲ್ಲ, ಜಿಲ್ಲಾಧಿಕಾರಿಗಳು ಹೋಗಬೇಕು, ಇಡೀ ರಾಜ್ಯಕ್ಕೆ ಅದು ತಲುಪಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ, ನಾಳೆ ಇವತ್ತೇ ಈ ಒಂದು ಪ್ರೆಸ್ ಮೀಟ್ ಕಾರ್ಯಕ್ರಮ ಏನಿದೆ ಇದು ನಾಳೆ ಹೆಡ್ಲೈನ್ ಆಗಿ ನಿಮ್ಮ ಎಲ್ಲ ಪತ್ರಿಕೆಗಳಿಗೆ ಬರಬೇಕು. ಎಲ್ಲ ಚಾನೆಲ್ಗಳಲ್ಲಿ ಕೂಡ ವರದಿಗಾರರು ದಯವಿಟ್ಟು ಇದನ್ನು ಪ್ರತಿ ಸಲ ವಾರ್ತೆ ಓದುವಾಗ ಈ ಒಂದು ಕಾರ್ಯಕ್ರಮದ ಬಗ್ಗೆ ನೀವು ಹೆಚ್ಚು ಒತ್ತು ಕೊಡಬೇಕಂತ ಹೇಳಿಕೊಂಡು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ, ಬಂದಂಥ ಎಲ್ಲ ಸಮಿತಿಯ ಸದಸ್ಯರುಗಳಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡತಕ್ಕಂಥವರಿಗೆ, ಎಲ್ಲ ಮಾಧ್ಯಮ ಮಿತ್ರರಿಗೆ, ವರದಿಗಾರರಿಗೆ, ಛಾಯಾಚಿತ್ರಗಾರರಿಗೆ, ದೃಶ್ಯ ಮಾಧ್ಯಮದವರಿಗೆ ಎಲ್ಲರಿಗೂ ಕೂಡ ಸಮಿತಿ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಸಲ್ಲಿಸುತ್ತದೆ. ಧನ್ಯವಾದವನ್ನ ಬಹಳ ಪ್ರೀತಿಪೂರ್ವಕವಾಗಿ ನೀಡಿದಂತಹ ಕೋಶಾಧಿಕಾರಿಗಳಾದಂತಹ ಆನಂದ ಸೇಗೋಳಿ ಅವರಿಗೆ ಕೂಡ ಧನ್ಯವಾದ. ಸ್ನೇಹಿತರೆ, ರಾಷ್ಟ್ರಗೀತೆಯೊಂದು ಈ ಕಾರ್ಯಕ್ರಮಕ್ಕೆ ಪೂರ್ಣ ಚುಕ್ಕಿಯನ್ನು ಇಡೋಣ. ತದನಂತರ ಲಘು ಉಪಹಾರದ ವ್ಯವಸ್ಥೆ ಇದೆ, ತಾವೆಲ್ಲರೂ ಕೂಡ ಇದನ್ನ ಸೇವಿಸಬೇಕು. ಮತ್ತು ನಮ್ಮ ಜೊತೆ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಕೂಡ ಇರಬೇಕು. ಕಲಾ ತಂಡಗಳು ಕೂಡ ದಯವಿಟ್ಟು 2 ನಿಮಿಷ, ನಿಮಗೆ ನಾವು ಈಗಲೇ ಕೆಲವು ಪತ್ರಿಕೆಗಳನ್ನು ಕೊಟ್ಟು ಬಿಡ್ತೇವೆ. ತದನಂತರ ತಾವು ಲಘು ಉಪಹಾರದೊಂದಿಗೆ ನಿರ್ಗಮಿಸಬಹುದು. ಸಾವಧಾನ್. ಮನಹದಿ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗಾ ತವ ಶುಭ ನಾಮೇ ಜಾಗೆ ತವ ಶುಭಾಶಿಷ ಮಾಗೆ ಗಾಯೇ ತವ ಜಯ ಗಾತಾ ಜನಗಣ ಮಂಗಳದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ ಜಯ ಹೇ ಜಯ ಹೇ ಜಯ 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 ಹೇ ಜೈ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.